ಸಾವಯವ ಕೃಷಿಕ ಗ್ರಾಹಕ ಬಳಗ ರಿಜಿಸ್ಟರ್ಡ್ ಮಂಗಳೂರು ಇದರ ಆಶ್ರಯದಲ್ಲಿ ಮಂಗಳೂರು ನಗರದ ಶರವು ದೇವಸ್ಥಾನದ ಬಳಿಯ ಬಾಳಂಭಟ್ ಹಾಲ್ನಲ್ಲಿ 9ನೇ ವರ್ಷದ ಹಲಸು ಹಬ್ಬ ಇಂದು ಮೇ 23ನೇ ತಾರೀಕಿನಂದು ಉದ್ಘಾಟನೆಗೊಂಡಿದೆ. ಇಂದು ಹಾಗೂ ನಾಳೆ ನಡೆಯಲಿರುವ ಈ ಹಲಸಿನ ಹಬ್ಬವನ್ನು ಮಂಗಳೂರು ಶ್ರೀ ರಾಮಕೃಷ್ಣ ಮಠದ ಮುಖ್ಯಸ್ಥರಾದ ಶ್ರೀ ಜಿತಕಾಮಾನಂದಜಿ ಅವರು ಉದ್ಘಾಟಿಸಿದರು. ಇಂತಹ ಮೇಳವನ್ನು ಮಾಡುವ ಮೂಲಕ ಹಲಸಿನ ಹಣ್ಣಿನ ಮೌಲ್ಯವನ್ನು ಮುಂದಿನ ಪೀಳಿಗೆಗೆ ತಿಳಿಸಿಕೊಡಬೇಕಾಗಿದೆ. ಇಂತಹ ಉತ್ಪನ್ನಗಳ ಸವಿಯನ್ನು ಮಕ್ಕಳಿಗೆ ಪರಿಚಯಿಸುವ ಅಗತ್ಯ ಇದೆ ಎಂದರು. ಕಾರಣಾಂತರದಿಂದ ನಾವು ಈ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸೋಕೆ ಆರಂಭ ಮಾಡಿದ ಮೇಲೆ ಭಾಳಷ್ಟು ಹಾನಿಯಾಗಿದೆ. ಈಗ ಎಲ್ಲರೂ ಹೋಗಿ ಹಣ್ಣನ್ನು ತೊಗೊಂಡ್ರೆ ನಮಗೆ ಭಯ ಆಗತ್ತೆ. ಯಾಕೆಂದರೆ ಅದಕ್ಕೇನೋ ಒಂದು ಇಂಜೆಕ್ಷನ್ ಕೊಡ್ತಾರಂತೆ, ಕಲ್ಲಂಗಡಿಯಲ್ಲಿ ಇಂಜೆಕ್ಷನ್ ಕೊಡ್ತಾರಂತೆ, ಕೆಂಪು ಬಣ್ಣ ಬರಲಿ ಅನ್ನುವ ರೀತಿಯಲ್ಲಿ ಅದು. ಹಾಗಾಗಿ ಈಗ ಮಾರ್ಕೆಟಿಗೆ ಹೋಗಿ ಹಣ್ಣುಗಳನ್ನು ನಾವು ಅದನ್ನು ತೊಗೊಳೋದೇ ಒಂದು ಭಯ ಆಗಿದೆ. ಅದು ಯಾವುದು ಸರಿ ಇದೆ, ಯಾವುದು ಸರಿ ಇಲ್ಲ ಅನ್ನೋದನ್ನು ಗುರುತಿಸೋದೇ ಕಷ್ಟ ಆಗಿರೋ ಪರಿಸ್ಥಿತಿ ಬಂದಿದೆ ನಮಗೆ. ಹಾಗಾಗಿ ನಾವು ಒಂದು ಆಂದೋಲನವನ್ನು ಕೈಗೊಂಡಿದ್ದಾರೆ ನಮ್ಮ ಸಾವಯವ ಕೃಷಿಕ ಬಳಗದವರು. ಇವರ ಯತ್ನ ಸಫಲ ಆಗಲಿ ಅಂತ ನಾನು ಹೇಳ್ತೀನಿ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎರಡನೇದಾಗಿ ಪ್ರತಿ ವರ್ಷ ನೋಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಎಷ್ಟೋ ಜನರಿಗೆ ಎಲ್ಲಿ ಸಿಕ್ಕತ್ತೆ ಅಂತಲೂ ಗೊತ್ತಿಲ್ಲ. ನಿಮ್ಮಲ್ಲಿರ್ತಕ್ಕಂಥ ಖಾದ್ಯ ಪದಾರ್ಥಗಳಿದೆ, ಹಲಸಿಂದ ಮಾಡಿರ್ತಕ್ಕಂಥ ಖಾದ್ಯ ಪದಾರ್ಥಗಳು ಎಲ್ಲಿ ಸಿಕ್ಕತ್ತೆ ಅನ್ನೋದು ಸಹ ಗೊತ್ತಿರೋದಿಲ್ಲ. ಎಲ್ಲ ಒಂದೇ ಕಡೆಗೆ ಬಂದಾಗ ನಾನಾ ವಿಧವಾಗಿರ್ತಕ್ಕಂಥ ಹಣ್ಣಾಗಲಿ ಎಲ್ಲವೂ ವಸ್ತು ಸಹ ನೋಡಿ, ನಮ್ಮ ನೋಡಿದಾಗೆಲ್ಲ ಕಡೆ ಸಂತೋಷ ಆಗುತ್ತೆ. ಇಷ್ಟೆಲ್ಲ ವಸ್ತುಗಳನ್ನು ನಾನು ಯಾವಾಗಲೂ ನಮ್ಮ ಸಹೋದರ ಸನ್ಯಾಸಿಗಳಿಗೆ ಹೇಳ್ತೀನಿ, ಭಗವಂತ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ಮನುಷ್ಯನಿಗೆ ಬುದ್ಧಿ ಕೊಟ್ಟಿದ್ದಾನೆ. ಏನು ಇದನ್ನು ಈ ರೀತಿ ಮಾಡಿ ತಿನ್ನಬಹುದು ಅನ್ನೋ ಬುದ್ಧಿ ಕೊಟ್ಟಿದ್ದಾನಲ್ಲ ಭಗವಂತ. ಅದನ್ನು ಉಪಯೋಗಿಸಿ ನಾವು ಅದನ್ನು ಈ ರೀತಿ ವೈವಿಧ್ಯಮಯವಾಗಿರ್ತಕ್ಕಂಥ ಈ ಖಾದ್ಯ ಪದಾರ್ಥಗಳನ್ನು ಉತ್ಪನ್ನಗಳನ್ನು ಮಾಡ್ತಾಯಿದ್ದೀವಿ. ಎಷ್ಟಿದೆ ವೈವಿಧ್ಯವಾಗಿರ್ತಕ್ಕಂಥ. ಸಾವಯವ ಕೃಷಿಕ ಗ್ರಾಹಕ ಬಳಗದ ಸ್ಥಾಪಕ ಅಧ್ಯಕ್ಷ ಅಡ್ಡೂರು ಕೃಷ್ಣರಾವ್ ಅವರು ಕಳೆದ 8 ವರ್ಷಗಳಿಂದ ಹಲಸಿನ ಹಬ್ಬ ಯಶಸ್ವಿಯಾಗಿ ನಡೆದಿದೆ. ಈಗ ಜನರೂ ಕೂಡ ಹಲಸಿನ ಮೌಲ್ಯವರ್ಧನೆಯ ಬಗ್ಗೆ ಅರಿತುಕೊಂಡಿದ್ದಾರೆ ಎನ್ನುತ್ತಾರೆ. ನಾವು ಹಲಸು ಹಬ್ಬ ಮಾಡಬೇಕು ಅನ್ನೋದಕ್ಕೆ ಕಾರಣ ಏನಂತ ಹೇಳಿದರೆ, ಈಗ ಒಂದು 10 ವರ್ಷದ ಮುಂಚಿನ ಪರಿಸ್ಥಿತಿಯನ್ನು ನಾವು ನೆನಪು ಮಾಡಿಕೊಂಡ್ರೆ, ಹಲಸ ಅದು ಗೊಬ್ಬರಕ್ಕೆ ಅಂತೇಳಿ ಹೇಳುವವರೇ ಜಾಸ್ತಿ. ಹಾಗೆ ಯಾವುದೇ ಹಳ್ಳಿಗೆ ಹೋಗಿ ನೋಡಿದರೂ ಅಲ್ಲಿ ನೂರಾರಲ್ಲ ಸಾವಿರಾರು ಹಲಸು ಹಾಳಾಗಿ ಹೋಗ್ತಾಯಿತ್ತು. ಯಾಕಂತೇಳಿದರೆ ಅದು ಯಾವುದೋ ಭಾಳ ಮುಂಚೆ, ಈಗ ಉದಾಹರಣೆಗೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿನ ಸಂದರ್ಭದಲ್ಲಿಯೂ ಹಲಸನ್ನು ಆಹಾರವಾಗಿ ಬಳಸ್ತಾಯಿದ್ರು. ಮಳೆಗಾಲದಲ್ಲಿ ಸುಮಾರು 1-1.5 ತಿಂಗಳು ಈ ಹಲಸು, ಅದರ ಬಿಡಿಸಿದ ಸೊಳೆಗಳು, ಅದರ ಬೀಜ ಇದೆಲ್ಲ ಜನರಿಗೆ ಆಹಾರವಾಗಿ ಬಳಕೆ ಆಗ್ತಾಯಿತ್ತು. ಕೊನೆಗೆ ಅದು ಏನೋ ಇದೊಂದು ಹಳ್ಳಿಯ ಹಣ್ಣು ಅಥವಾ ಬಡವರ ಹಣ್ಣು ಅನ್ನುವಂಥ ಏನೋ ಒಂದು ಭಾವನೆ ಬಂದು ಅದು ಒಂದು ನಿರ್ಲಕ್ಷ್ಯಕ್ಕೆ ಒಳಗಾಯಿತು. ಎಲ್ಲಿವರೆಗೆ ಅಂತ ಹೇಳಿದರೆ, ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ ವಾರ್ಷಿಕವಾಗಿ ಸುಮಾರು 2,000 ಟನ್ ಹಲಸು ಹಾಳಾಗಿ ಹೋಗ್ತಾಯಿತ್ತು ಅಂತೇಳಿ. ಇದನ್ನು ಬದಲಾಯಿಸಲಿಕ್ಕೆ ಹಲವಾರು ಜನ ಪ್ರಯತ್ನ ಮಾಡ್ತಾಯಿದ್ರು ಮತ್ತು ಅಲ್ಲಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹಲಸಿನ ಸಂಸ್ಕರಣೆ ನಡೀತಾಯಿತ್ತು, ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡ್ತಾಯಿದ್ರು. ಇದನ್ನೆಲ್ಲ ಜನರಿಗೆ ಪರಿಚಯಿಸಬೇಕು ಅಂಥೇಳಿ ನಾವು ಈಗ 9 ವರ್ಷದ ಮುಂಚೆ ಇಲ್ಲಿ ಮೊದಲನೇ ಹಲಸು ಹಬ್ಬ ಮಾಡಿದಾಗ ನಮಗೆ ದೊಡ್ಡ ಸವಾಲು ಎದುರಾಯಿತು. ಯಾಕೆಂತ ಹೇಳಿದರೆ, ಹಣ್ಣು ತಗೊಂಡು ಬರ್ತೇವೆ ಅಂತ ಹೇಳಿದ 1-2-3 ಜನ ಕೊನೆಗೆ ಇಲ್ಲ ಮಾರೆ ನಮಗೆ ಜನ ಸಿಗಲಿಲ್ಲ ಅದನ್ನು ಕೊಯ್ಯಲಿಕ್ಕೆ ಅಂತೇಳಿ. ಯಾಕೆಂದರೆ ಹಲಸು ಕೊಯ್ಯುವಾಗ ತುಂಬ ಜಾಗ್ರತೆ ಬೇಕು. ಒಂದೋ ಹಲಸಿನ ಹೊಟ್ಟೆಗೆ ಹಗ್ಗ ಹಾಕಿ ಅದನ್ನು ಭಾಳ ಜಾಗ್ರತೆಯಲ್ಲಿ ನೆಲಕ್ಕೆ ಏಟಾಗದ ಹಾಗೆ ಇಳಿಸಬೇಕು, ಅಥವಾ ಅದನ್ನು ಕೊಯ್ದು ಬುಟ್ಟಿಗೆ ಹಾಕಿ ಆಮೇಲೆ ಆ ಬುಟ್ಟಿಯನ್ನು ನಿಧಾನವಾಗಿ ಹಗ್ಗದಿಂದ ಇಳಿಸಬೇಕು. ಹಲಸನ್ನು ಮರದಲ್ಲಿ ಕೊಯ್ದು ನೆಲಕ್ಕೆ ಹಾಕಿದರೆ ಅದಕ್ಕೆ ಏಟಾಗಿ ಅದು ಕೊಳೆತು ಹೋಗ್ತದೆ. ಅದಕ್ಕೋಸ್ಕರ ನಾವು ಈ ಹಲಸು ಹಬ್ಬವನ್ನು ಶುರು ಮಾಡಿದ್ದು. ಮೊದಲನೇ ಹಬ್ಬದಲ್ಲಿ ಮಾಡಿದಾಗ ಕೊನೆಗೆ ನಾನು ಯಾರ್ಯಾರ ಮೂಲಕ ಬೆಳ್ತಂಗಡಿ ಹತ್ತಿರದ ಒಬ್ಬರನ್ನು ಸಂಪರ್ಕಿಸಿ ಅವರಿಂದ ಒಂದು ಅಂಬಾಸೆಡರ್ ಕಾರ್ ತುಂಬ ಹಲಸು ಹಣ್ಣುಗಳನ್ನು ತರಿಸಿದ್ದೆ. ಯಾಕಂತೇಳಿದರೆ, ಹಲಸು ಹಬ್ಬ ಅಂಥೇಳಿ ಉದ್ಘಾಟನೆ ಆಗೋ ಹೊತ್ತಿನಲ್ಲಿ ಅಲ್ಲಿ ಹಲಸೇ ಇಲ್ಲದಿದ್ದರೆ ಅದು ಭಾಳ ಆಭಾಸ ಆಗ್ತದೆ ಅಂತೇಳಿ ಮತ್ತೆ ಮರುದಿನ ಕೆಲವರೆಲ್ಲ ತಗೊಂಡು ಬಂದರು.
ಆಯಿತಾ. ನಮ್ಮದು ಮೊದಲನೇ ಹಬ್ಬದಲ್ಲಿ ಸುಮಾರು 1 ಟನ್ನುವರೆಗೆ ಇಲ್ಲಿ ಹಲಸು ಮಾರಾಟ ಆಗಿದ್ದರೆ, ಕಳೆದ ವರ್ಷ ಅಂದರೆ ನಮ್ಮ 8ನೇ ವರ್ಷದ ಹಲಸು ಹಬ್ಬದಲ್ಲಿ ಸುಮಾರು 13 ಟನ್, ಪುನಃ ಹೇಳ್ತೇನೆ 13 ಟನ್ನು ಹಲಸು ಮಾರಾಟ ಆಗಿದೆ. ಬಹುಶಃ ಇಲ್ಲಿ ಅದು ಮಾರಾಟ ಆಗದಿದ್ದರೆ ಅದರ ಅರೆವಾಸಿ ಆದರೂ ಅದು ಹಾಳಾಗಿ ಹೋಗ್ತಿತ್ತು. ಕೇವಲ ಇದನ್ನು ಹಲಸಿಗೆ ಸೀಮಿತಗೊಳಿಸಿಲ್ಲ, ನಾವು ಇದನ್ನು ಮಾವಿನ ಹಣ್ಣಿಗೆ ಆಯಿತಾ, ಆರೋಗ್ಯಕ್ಕೆ ಪೂರಕವಾದಂತಹ ಸಿರಿಧಾನ್ಯಗಳ ಮಾರಾಟಕ್ಕೆ ಸಮೇತ ಇಲ್ಲಿ ನಾವು ಅವಕಾಶವನ್ನು ಒದಗಿಸಿದ್ದೇವೆ. ಮತ್ತು ಈ ಸಲದ ಹಲಸು ಹಬ್ಬದಲ್ಲಿ ಮತ್ತು ಕಳೆದ ಸಲದ ಹಲಸು ಹಬ್ಬದಲ್ಲಿಯೂ ಹಲಸಿನಿಂದ ಒಂದು ಸ್ವಉದ್ಯೋಗ ಮಾಡಿಕೊಂಡು ಅದರ ಮೌಲ್ಯವರ್ಧನೆ ಮಾಡಿಕೊಂಡು ಆದಾಯ ಗಳಿಸ್ತಾ ಇರುವವರನ್ನು ನಾವು ಅವರಿಗೆ ಇಲ್ಲಿ ಹೆಚ್ಚಿನ ಅವಕಾಶವನ್ನು ಕೊಟ್ಟಿದ್ದೇವೆ. ಈ ಸಲ ಜಯಶ್ರೀ ಎನ್ನುವರು ಅವರು ತಾನೇ ತನ್ನ ಕಾಲ ಮೇಲೆ ನಿಂತು ತನ್ನ ಎಲ್ಲ ಸವಾಲುಗಳನ್ನು ಎದುರಿಸಿ ಸ್ವಾವಲಂಬಿಯಾಗಿ ಬದುಕ್ತಾ ಇರುವವರು, ಅವರನ್ನು ಗುರುತಿಸಿ ಈ ಸಲದ ನಮ್ಮ ರಿಪಬ್ಲಿಕ್ ಡೇ ಪೆರೇಡ್ ಅನ್ನುವಂಥದ್ದು ಜಗತ್ಪ್ರಸಿದ್ಧವಾದದ್ದು. ಅದರಲ್ಲಿ ವೀಕ್ಷಕರಾಗಿ ಬರಬೇಕು ಅಂಥೇಳಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮುತುವರ್ಜಿಯಿಂದ ಅವರನ್ನು ಅಲ್ಲಿಗೆ ಗೌರವ ಅತಿಥಿಯಾಗಿ ಕರೆಸಲಾಗಿತ್ತು. ಅವರನ್ನು ನಾವು ಇಲ್ಲಿ, ಯಾಕೆಂದರೆ ಅವರು ನಮ್ಮ ಕರಾವಳಿಯವರೇ, ಕುಂದಾಪುರದ ಹತ್ತಿರದವರು, ಅವರನ್ನು ಕರೆಸಿ ಸನ್ಮಾನ ಮಾಡಿದ್ದೇವೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಹಲಸಿನ ಮೌಲ್ಯವರ್ಧನೆಗೆ ತೊಡಗಿದವರನ್ನು ನಾವು ಗುರುತಿಸಿ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಮಾರಾಟ ಆದವ್ರನ್ನೆಲ್ಲರೂ ಇಲ್ಲಿ ಈಗ ನೀವು ಬಂದಿರುವವರನ್ನು ಗಮನಿಸಿದರೆ ಮುಂಚಿನ 1, 2, 3 ವರ್ಷದಲ್ಲಿ ಬಂದವರೇ ಪುನಃ ಬಂದಿರುವಂಥದ್ದು ವಿಶೇಷ. ನಮ್ಮ ಪಿಂಗಾರ ರೈತ ಉತ್ಪಾದಕರ ಕಂಪನಿ ಸಮೇತ ಅವರ ಹಲವಾರು ಉತ್ಪನ್ನಗಳನ್ನು, ಹಲಸಿನ ಚಿಪ್ಸು, ಬಾಳೆಕಾಯಿ ಚಿಪ್ಸು, ಹಲಸಿನ ಉಂಡ್ಲಕ್ ಅಂತೇಳಿ ನಾವು ಹೇಳ್ತೇವೆ, ಇದನ್ನೆಲ್ಲ ಮಾರಾಟಕ್ಕೆ ತಂದಿದ್ದಾರೆ. ಹೀಗೆ ಹಲವಾರು ರೀತಿಯಲ್ಲಿ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು ಇಲ್ಲಿ ಮಾರಾಟ ಆಗ್ತಾ ಇದ್ದಾವೆ, ಮನೆಗಳನ್ನು ತಲುಪ್ತಾ ಇದ್ದಾವೆ. ಅಂತೂ ಮಂಗಳೂರಿನಲ್ಲಿ ಹಲಸು ಹಬ್ಬ ಅನ್ನುವಂಥದ್ದು ಒಂದು ವಾರ್ಷಿಕ ಹಬ್ಬ ಆಗಿದೆ. ಪುತ್ತೂರಿನ ಭರತ್ರಾಜ್ ಸೊರಕೆಯವರು ಮಾಮೂಲಿ ಜೇನು ಸಾಕಾಣಿಕೆ ಮಾಡುವವರು ಜೇನನ್ನು ಬಾಟ್ಲಲ್ಲಿ ಸೇಲ್ ಮಾರಾಟ ಮಾಡುವಂಥದ್ದು ಅದು ಮಾಮೂಲಿ ಸಂಗತಿ. ಆದರೆ ಜನರಿಗೆ ಒಂದು ಸಂಶಯ ಇರುತ್ತೆ, ನೀವು ಅದಕ್ಕೆ ಸಕ್ಕರೆ ಹಾಕಿದ್ದೀರಾ, ಕಲಬೆರಕೆ ಮಾಡಿದ್ದೀರಾ ಅನ್ನುವಂಥದ್ದು ಸುಮಾರು ಪ್ರಶ್ನೆಗಳಿರ್ತವೆ. ಅದಕ್ಕೆ ಜನರಿಗೆ ನಾವು ಯಾವುದೇ ಕಲಬೆರಕೆ ಮಾಡ್ತಾ ಇಲ್ಲ, ಅದನ್ನು ನಾವು ಶುದ್ಧ ಜೇನನ್ನು ನಿಮಗೆ ಸೇಲ್ ಮಾಡ್ತೇವೆ, ಅಥವಾ ನೀವು ಶುದ್ಧ ಜೇನನ್ನೇ ನಿಮ್ಮ ಎದುರು ಇಡ್ತೇವೆ ಅನ್ನುವ ಕಾನ್ಸೆಪ್ಟಲ್ಲಿ ನಾವು ಎರಿಸಹಿತ ಜೇನನ್ನು ಮಾರಾಟ ಮಾಡುವಂಥದ್ದು. ಇದು ನಾವು ಒಂದು ಜೇನಿನ ಸೀಸನ್ ಕೊನೆಗೆ ಮತ್ತು ಸೀಸನ್ ಆರಂಭ ಕಾಲದಲ್ಲಿ ನಾವು ಈ ಥರ ಮಾರಾಟ ಮಾಡ್ತೇವೆ. ಇದು ಈ ನಗರ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಬೇಡಿಕೆ ಇದೆ. ಕಳೆದ 2 ವರ್ಷದಿಂದ ನಾನು ಎರಿಸಹಿತ ಜೇನು ಮಾರಾಟ ಮಾಡುವಂಥದ್ದು ಮಾಡ್ತಾ ಇದ್ದೇನೆ. ಕಳೆದ ವರ್ಷವೇ ಇದು ನಾವು ಮಂಗಳೂರು ಹಲಸು ಮೇಳದಲ್ಲಿ ನಾವು ಸಾವಯವ ಕೃಷಿಕರ ಬಳಗದ ಹಲಸು ಮೇಳದಲ್ಲಿ ನಾವು ಇದನ್ನು ಮಾರಾಟ ಮಾಡಿದ್ದು. ಆಗಲೇ ನಮಗೆ ಒಳ್ಳೆಯ ರೆಸ್ಪಾನ್ಸ್ ಬಂದಿತ್ತು. ಈ ವರ್ಷ ಮಂಗಳೂರಿನ ಬೇರೆ ಬೇರೆ ಮಳಿಗೆಗಳಿಗೆ ನಾನು ಈ ಎರಿಸಹಿತ ಜೇನನ್ನು ಹಾಕಿದ್ದೆ. ಅಲ್ಲಿ ಕೂಡ ಒಳ್ಳೆಯ ಮಾರಾಟ ಆಗ್ತಾ ಇದೆ. ಇದು ಈ ಹಳ್ಳಿಯಿಂದ ನಗರಕ್ಕೆ ಬಂದವರು ಹಳೆಯ ನೆನಪನ್ನು ಇದನ್ನು ತಿನ್ನುವುದರ ಮೂಲಕ ಬಾಲ್ಯದ ನೆನಪನ್ನು ಮರುಕಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಜವಾದ ಜೇನಿನ ಸಿಹಿ ಇರುವಂಥದ್ದು ಎರಿಸಹಿತ ಜೇನು ತಿನ್ನುವುದರಲ್ಲಿ ಅನ್ನುವಂಥದ್ದು ಸ್ಪಷ್ಟ. ಈ ಹಲಸು ಹಬ್ಬ ನಾಳೆ ಅಂದರೆ ಮೇ 24ರಂದು ನಡೆಯಲಿದೆ. ವಿವಿಧ ಹಲಸಿನ ತಳಿಗಳ ಗಿಡಗಳು, ಹಲಸಿನ ಹಣ್ಣು, ಮೌಲ್ಯವರ್ಧಿತ ಅನೇಕ ಬಗೆಯ ತಿಂಡಿಗಳು, ಇತರ ಉತ್ಪನ್ನಗಳು ಕೂಡ ಇಲ್ಲಿ ಲಭ್ಯ ಇವೆ. ಬನ್ನಿ, ಪಾಲ್ಗೊಳ್ಳಿ.